ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಡಾಕ್ಟರ್ ಡೈರೀಸ್. ಈ ಚಾನಲಲ್ಲಿ ನಿಮಗೆ ಒಳ್ಳೊಳ್ಳೆ ಹೆಲ್ತ್ ಟಿಪ್ಸು ಮತ್ತು ಒಳ್ಳೊಳ್ಳೆ ಡಿಶಸ್ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಅಲಾಂಗ್ ವಿತ್ ಟ್ರಾವೆಲಿಂಗ್ ಐಡಿಯಾಸು ಆಮೇಲೆ ಒಳ್ಳೊಳ್ಳೆ ಪ್ಲೇಸಸ್ ನೋಡ್ಕೊಂಡು ಬರೋಣ. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಿಳಿ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾವು ಮೊದಲಿಗೆ 1 ಬೌಲ್ ಮೈದಾ ಆ್ಯಂಡ್ 1 ಬೌಲ್ ಗೋಧಿ ಹಿಟ್ಟು ಹಾಕ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಹದವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಒಂದೇ ಸತಿ ಹಾಕ್ದಂಗೆ ಸ್ವಲ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹದವಾಗಿ ಅದನ್ನು ಕಲಿಸ್ಕೋಬೇಕು. ಈ ಥರ ನಾವು ಹದವಾಗಿ ನಾದ್ಕೊಳೋದ್ರಿಂದ ಅದು ಎಲ್ಲೂ ಅರಿಯಲ್ಲ ನಾವು ಲಟ್ಟಿಸ್ಬೇಕಾದಾಗ. ಸೊ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಮೃದುವಾಗಿ ಅದನ್ನು ಕಲಿಸ್ಕೊಳ್ಳೋಣ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಮತ್ತೆ ನಾನು ಎಣ್ಣೆ ಹಾಕಿ ಮತ್ತೆ ಅದನ್ನು ನಾದ್ತಾ ಇದ್ದೀನಿ. ಈ ಥರ ನಾದೋದ್ರಿಂದ ಅದು ತುಂಬ ಚೆನ್ನಾಗಿ ಹೋಳ್ಗೆ ಬರುತ್ತೆ, ಅರಿಯೋದಿಲ್ಲ ಅದು ಹೋಳ್ಗೆ ಲಟ್ಟಿಸ್ಬೇಕಾದಾಗ. ಸೊ ನಾವೆಷ್ಟು ನಾದ್ತೀವೋ ಅಷ್ಟು ಒಳ್ಳೆಯದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇಷ್ಟು ಸಾಫ್ಟಾಗಿ ಆಗಬೇಕು. ನಾವು ಇದನ್ನು ಒಂದು 5 ಮಿನಿಟ್ಸ್ ಸೈಡಿಗೆ ಎತ್ತಿಟ್ಬಿಡೋಣ. ನೆಕ್ಸ್ಟ್ ಒಂದು ಬಾಣಲೆಗೆ ಒಂದು 2 to 3 ಕಪ್ಸ್ ಆಫ್ ನೀರನ್ನ ಹಾಕ್ಕೊಂಡು ಅದು ಬಾಯ್ಲ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೇಸ್ಟ್ಗೆ. ಲಿಟ್ಲು ಬಿಟ್ ಆಫ್ ಅಕ್ಕಿ ಹಿಟ್ಟನ್ನ ನಾವು ಸ್ಪ್ರಿಂಕಲ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಜಿಗಿ ಚೆನ್ನಾಗಿ ಬರುತ್ತೆ. ಸೊ ಇದು ಜಿಗಿ ಚೆನ್ನಾಗಿ ಬಂತು ಅಂದರೆ ನಮಗೆ ಅದು ಫಿಲ್ಲಿಂಗ್ ಚೆನ್ನಾಗಾಗುತ್ತೆ ಹೋಳಿಗೆ ಒಳಗಡೆ. ಸೊ ಇದನ್ನು ನೋಡಿ, ಈ ಥರ ಬಾಯ್ಲ್ ಆಗೋವರೆಗೂ ಬಿಡಬೇಕು. ಈ ಥರ ಬಾಯ್ಲ್ ಆಗೋವರೆಗೂ ನಾವು ಅದನ್ನು ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಒಂದು 2 to 3 ಬೌಲಷ್ಟು ನಾನು ಒಂದು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 3 to 4 ಮೆಂಬರ್ಸ್ಗೆ ಮಾಡೋದ್ರಿಂದ ಸೊ ನಾನು ಒಂದು 3 to 4 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ. ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಒಂದು 2 ಮಿನಿಟ್ಸ್ ಹಂಗೆ ಬಿಡಬೇಕು. ಅದು ಅದರಲ್ಲಿ ಚೆನ್ನಾಗಿ ಬೇಯುತ್ತೆ. ಸೊ ಇದು ಬೆಂದಾದ್ಮೇಲೆ ನಾವು ಇದನ್ನು ಈ ಥರ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಬೇಗನೆ ಸ್ಟಿರ್ ಮಾಡಬೇಕು. ಈ ಸ್ಟಿರ್ ಮಾಡೋದ್ರಿಂದ ಅದೇನಾಗುತ್ತೆ ಅಂದರೆ ಅಲ್ಲಿ ಗಂಟು ಥರ ಆಗಲ್ಲ. ಗಂಟು ಥರ ಇದ್ದರೆ ನಮಗೆ ಅದು ಅಂಗ್ರೊಳಗೆ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ನಾವು ಈ ಗಂಟು ಆಗ್ದಂಗೆ ಚೆನ್ನಾಗಿ ಸ್ಟಿರ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಸ್ಟಿರ್ ಮಾಡಿದಾದ್ಮೇಲೆ ಈ ಥರ ಆಗಿದೆ ಇದು ಫಿಲ್ಲಿಂಗು. ನಾವು ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಸೊ ಇದು ಫಿಲ್ಲಿಂಗಿಗೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ನೋಡಿ, ಮೊದಲೇ ಈ ಥರ ಒಂದು 4-5 ಚಿಕ್ಕ ಉಂಡೆ ಮಾಡ್ಕೋಬೇಕು. ದೆನ್ ಇದನ್ನು ಫಿಲ್ಲಿಂಗ್ ನೋಡೋಣ. ಇದು ಇವಾಗ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಒಂದು ನಾವು ಹೆಂಚನ್ನ ಇಡೋಣ. ಅದು ಸ್ವಲ್ಪ ಕಾಯೋವರೆಗೂ ಬಿಡೋಣ. ನೋಡಿ, ಇದು ಹೊಗೆ ಬರ್ತಾಯಿದೆ. ಸೊ ಹಂಗಾಗಿ ಹೆಂಚು ಕಾದಿದೆ. ನಾವಿವಾಗ ಈ ಮೈದಾ ಹಿಟ್ಟು ಮೊದಲೇ ಕಲಸಿಟ್ಟಿದ್ವಲ್ಲ, ಸೊ ಅದಕ್ಕೆ ಇದು ಫಿಲ್ಲಿಂಗ್ನ ಈ ಥರ ರೋಲ್ ಮಾಡಿಕೊಂಡು ಫಿಲ್ ಮಾಡ್ಕೊಳೋಣ. ಈ ಥರ ಮಾಡ್ಕೊಳೋದ್ರಿಂದ ನಿಮಗೆಲ್ಲೂ ಅದು ಓಪನ್ ಆಗಲ್ಲ. ಸೊ ಕ್ಲೀನಾಗಿ ಬರುತ್ತೆ, ನಿಮಗೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ನಾನು ಒಂದು 4 to 5 ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದನ್ನು ನೋಡಿ, ಈ ಥರ ಒಂದು ಪೇಪರ್ ಶೀಟ್ಗೆ ಎಣ್ಣೆ ಹಚ್ಬಿಟ್ಟು ಈ ಥರ ಲಟ್ಟಿಸ್ಬೇಕು. ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಈ ಥರ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೆ ಬಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನಾವು ಇವಾಗ ಹೆಂಚು ಕಾದಿದೆ. ಸೊ ನಾವು ಇದನ್ನು ಹಾಕೋಣ ಹೆಂಚು ಮೇಲೆ. ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕೋಣ. ಈ ಥರ ನೋಡಿ, ಬಬಲ್ಸ್ ಬರುತ್ತೆ. ಇದನ್ನು ಜಾಸ್ತಿ ಹೊತ್ತು ಬಿಡೋದು ಬೇಡ. ಏನಕ್ಕಂದರೆ ಮೊದಲೇ ನಾವು ಆಲ್ರೆಡಿ ಕುದಿಸಿದ್ದೀವಲ್ಲ, ಸೊ ಅದು ಆಲ್ರೆಡಿ ಬೆಂದಿರುತ್ತೆ. ಸೊ ಹಂಗಾಗಿ ನಾವು ಇವಾಗ ತಿರುವಾಕಿದ್ದೀವಿ. ಈ ಥರ ಬಿಳಿ ಹೋಳಿಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಬಿಳಿ ಹೋಳಿಗೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ನೀವು ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಹಂಗೆ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾನು ಇದ್ರ ಜೊತೆಗೆ ಎಣ್ಗಾಯಿ ಮಾಡಿದ್ದೀನಿ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ಬರುತ್ತೆ. ಎಣ್ಗಾಯಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಒಳ್ಳೊಳ್ಳೆ ರೆಸಿಪಿನೂ ಸಿಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.